ನ್ಯೂಸ್ ಟಿವಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಕಳುವಾಗಿದ್ದ ಚಿನ್ನಾಭರಣ ವಸ್ತುವಾಹನಗಳು ಮತ್ತೆ ಮಾಲೀಕರ ಕೈಗೆ ತಲುಪಿಸಿದ ಪೊಲೀಸರು. ಕಾನೂನು ಸುವ್ಯವಸ್ಥೆ ರಕ್ಷಣೆಗೆ ಪೊಲೀಸರ ಬದ್ಧತೆಗೆ ಐಜಿಪಿ ಪ್ರಶಂಸೆ. ಗಣಿಗಾರಿಕೆ ಗುತ್ತಿಗೆ ಪಡೆಯಲು ಹಣಾಹಣಿ. ಒಂದೇ ಸರ್ವೆ ನಂಬರ್ ಜಮೀನು ಮಾಲೀಕತ್ವಕ್ಕೆ ಒಬ್ಬೊಬ್ಬರದು ಒಂದೊಂದು ವರಸೆ. ಸಾಲುಮರದ ತಿಮ್ಮಕ್ಕ ವೃಕ್ಷೋದ್ಯಾನಕ್ಕೆ ಅನುದಾನವೇನೋ ಖರ್ಚಾಯಿತು. ವರ್ಷಗಳು ಉರುಳಿದರೂ ಉದ್ಯಾನವನಕ್ಕೆ ಉದ್ಘಾಟನೆಯೇ ಇಲ್ಲ. ಸೃಜನಶೀಲ ಕ್ರಿಯಾಶೀಲತೆಗೆ ಒಲಿದು ಬಂದ ಪುರಸ್ಕಾರ. ಕಿರಿದರಲ್ಲಿ ಹಿರಿದನ್ನು ತೋರುವ ನೈಪುಣ್ಯತೆಗೆ ಜನರು ಫಿದಾ. ವಾರ್ತೆಗಳ ವಿವರ. ಕಳ್ಳತನ, ದರೋಡೆ ಮತ್ತು ರಾಬರಿ ಕೇಸ್ಗಳಲ್ಲಿ ಕಳುವಾಗಿದ್ದ ಚಿನ್ನಾಭರಣ, ದ್ವಿಚಕ್ರ, ತ್ರಿಚಕ್ರ, 4 ಚಕ್ರದ ವಾಹನಗಳು, ಬೋರ್ವೆಲ್, ಡ್ರಿಲ್ ಬೀಟ್ ಇತರೆ ವಸ್ತುಗಳನ್ನು ಕಳ್ಳರಿಂದ ವಶಪಡಿಸಿಕೊಂಡಿರುವ ಮಾಲನ್ನ ಆಯಾ ಮಾಲೀಕರಿಗೆ ಹಿಂತಿರುಗಿಸುವ ಕಾರ್ಯವನ್ನ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸುಮಾರು ದಿನಗಳಿಂದ ಕಳುವಾಗಿದ್ದ ಚಿನ್ನಾಭರಣ, ದ್ವಿಚಕ್ರ, ತ್ರಿಚಕ್ರ, 4 ಚಕ್ರದ ವಾಹನಗಳು, ಬೋರ್ವೆಲ್, ಡ್ರಿಲ್ ಬೀಟ್ ಇತರೆ ವಸ್ತುಗಳನ್ನು ಕಳ್ಳರಿಂದ ವಶಪಡಿಸಿಕೊಂಡಿರುವ ಮಾಲನ್ನ ಆಯಾ ಮಾಲೀಕರಿಗೆ ಹಿಂತಿರುಗಿಸುವ ಕಾರ್ಯಕ್ರಮವನ್ನು ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಸುಮಾರು 41,21,744 ರೂಪಾಯಿಗಳಷ್ಟು ಬೆಲೆ ಬಾಳುವ ವಿವಿಧ ರೀತಿಯ ಆಭರಣಗಳು ಹಾಗೂ ವಸ್ತುಗಳನ್ನು ಜಿಲ್ಲಾ ಪೊಲೀಸರು ಕಳ್ಳರಿಂದ ರಿಕವರಿ ಮಾಡಿದರು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಕೇಂದ್ರ ವಲಯ ಐಜಿಪಿ ಚಂದ್ರಶೇಖರ್ ಆಯಾ ಮಾಲೀಕರಿಗೆ ಪೊಲೀಸರು ವಶಪಡಿಸಿಕೊಂಡಿರುವ ವಸ್ತುಗಳನ್ನು ಹಸ್ತಾಂತರಿಸಿದರು. ಈ ವೇಳೆ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಐಜಿಪಿ ಚಂದ್ರಶೇಖರ್, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿನ ಪೊಲೀಸ್ ಸಿಬ್ಬಂದಿ ತ್ವರಿತಗತಿಯಲ್ಲಿ ಕಾರ್ಯಾಚರಣೆ ನಡೆಸಿ ಭಾರೀ ಬೆಲೆ ಬಾಳುವ ವಸ್ತುಗಳನ್ನು ವಶಪಡಿಸಿಕೊಂಡು ಅವರ ಮಾಲೀಕರಿಗೆ ಹಿಂತಿರುಗಿಸಿದ್ದಾರೆ. ಕೊರೋನಾ ವೇಳೆ ವಾರಿಯರ್ಸ್ ಆಗಿ ಕಾರ್ಯನಿರ್ವಹಿಸಿರುವ ವೇಳೆ ವೈರಸ್ ಹರಡಿ ಸಾವನ್ನಪ್ಪಿದ ಜಿಲ್ಲೆಯ 2 ಪೊಲೀಸ್ ಕುಟುಂಬಗಳಿಗೆ ಸರ್ಕಾರ ತಲಾ 30 ಲಕ್ಷ ರೂಪಾಯಿಗಳ ಪರಿಹಾರ ನೀಡಿದೆ. ಇನ್ನು ಜಿಲ್ಲೆಯಲ್ಲಿರುವ ಪೊಲೀಸ್ ಸಿಬ್ಬಂದಿ ಕೊರತೆಯನ್ನು ನೀಗಿಸಲು ಸಿಬ್ಬಂದಿ ನೇಮಕ ಪ್ರಕ್ರಿಯೆ ಮುಗಿದ ಮೇಲೆ ಅಗತ್ಯ ಸಿಬ್ಬಂದಿಯನ್ನು ನಿಯೋಜಿಸಲಾಗುವುದು ಎಂದರು. ಎಕ್ಸ್ಪೈರ್ ಆಗಿದ್ದಾರೆ, ಎಲ್ಲರಿಗೂ ಪರಿಹಾರ ಕೊಟ್ಟಿದ್ದೀವಿ. ಅಂಡ್ ಎಷ್ಟು ಎಕ್ಸಾಕ್ಟ್ ನಂಬರ್ ನೀವು ಸಡನ್ ಆಗಿ ಕೇಳ್ಬಿಟ್ಟಿದ್ದೀರಿ. ನಾನು ನಾಳೆ SP ಅವ್ರಿಗೆ ಹೇಳ್ತೀನಿ, ನಿಮ್ಗೆ ಹೇಳ್ತಾರೆ ನಾಳೆ. ನನ್ನ ಹತ್ರ ಡೀಟೇಲ್ ಇಲ್ಲ, ಬಟ್ ಎಲ್ಲರಿಗೂ ಪರಿಹಾರ ಅಂತೂ ಎಲ್ಲರಿಗೂ ಕೊಟ್ಟಿದ್ದೀವಿ. ಆಮೇಲೆ ಯಾರ್ಯಾರಿಗೂ ಕಂಪ್ಯಾಷನೇಟ್ ಗ್ರೌಂಡ್ಸಲ್ಲಿ ಬೇಕೋ ಅದನ್ನು ಸ್ಟಾರ್ಟ್ ಮಾಡಿದ್ದೀವಿ. ಡಿಫ್ರೆಂಟ್ ಲೆವೆಲ್ಸಲ್ಲಿ ಡಿಫ್ರೆಂಟ್ ಇದು ಏನೇನು ಬೇಕೋ ಅದನ್ನು ಕಳಿಸ್ತಾ ಇದ್ದೀವಿ. ಪರಿಹಾರ ಎಲ್ಲರಿಗೂ ಆಗಿದೆ. ಯಾರ್ಯಾರೆಲ್ಲ ಎಕ್ಸ್ಪೈರ್ ಆಗಿದಾರೋ ಆನ್ ಡ್ಯೂಟಿ, ದೇ ಹ್ಯಾವ್ ಆಲ್ ಬೀನ್ ಗಿವೆನ್ ಕಾಂಪನ್ಸೇಷನ್. ಚಿಕ್ಕಬಳ್ಳಾಪುರಲ್ಲಿ 2 ಎಕ್ಸ್ಪೈರ್ ಆಗಿದ್ರು, ಇಬ್ಬರಿಗೆ ಈಚ್ ಒನ್ ಆಫ್ ದೆಮ್ ಹ್ಯಾವ್ ಗಾಟ್ 30 lakhs. ಅದು ಎಲ್ಲ ಡಿಸ್ಟ್ರಿಕ್ಟ್ಸಲ್ಲಿ ಎಲ್ಲರಿಗೂ ಆಗಿದೆ. ದರ್ ಇಸ್ ನೋ ಅದು ಟಕ ಅಂತ ಆಗಿಬಿಟ್ಟಿದೆ. ಆ್ಯಸ್ ಎ ಮ್ಯಾಟ್ರ್ ಆಫ್ ಇದು ಅದರಲ್ಲಿ 100% ಆಗಿದೆ. ಕಂಪ್ಯಾಷನೇಟ್ ಗ್ರೌಂಡ್ಸಲ್ಲಿ ಅವರು ಸಮ್ಟೈಮ್ಸ್ ಸಮ್ ಪೀಪಲ್ ಆರ್ ನಾಟ್ ಎಲಿಜಿಬಲ್, ದೇ ವಿಲ್ ಆಸ್ಕ್ ಫಾರ್ ಸಮ್ ಟೈಮ್, ಇದು ನಂತರ ಕೊಡ್ತೀವಿ ಅಂತ ಆ ಥರ ಇರುತ್ತೆ. ಅವರೆಲ್ಲ ನಾವು ಕನ್ಸಿಡರ್ ಮಾಡಿ ಕಳಿಸ್ತಾ ಇದ್ದೀವಿ. ಈ ವೇಳೆ SP ಮಿಥುನ್ ಕುಮಾರ್, DYSPಗಳು ಮತ್ತು ಸಿಬ್ಬಂದಿ ಹಾಜರಿದ್ದರು. KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಭವನದ ಕೂಗಳತೆ ದೂರದಲ್ಲಿರುವ ದೇವನಹಳ್ಳಿ ತಾಲೂಕಿನ ಮಾಯಸಂದ್ರ ಗ್ರಾಮದ ಸರ್ವೆ ನಂಬರ್ 40ರ ಸರ್ಕಾರಿ ಗೋಮಾಳದ ಜಾಗದಲ್ಲಿ ಜ್ಯೋತಿಪುರದ ಈಶ್ವರ್ ಬಾಬು ಗ್ರೇ ಗ್ರಾನೈಟ್ ಕಲ್ಲುಗಾರಿಕೆ ನಡೆಸಲು ಮುಂದಾಗಿದ್ದು, ಇದೇ ಸರ್ವೆ ನಂಬರ್ನಲ್ಲಿ 53ರಲ್ಲಿ ಅರ್ಜಿ ಹಾಕಿಕೊಂಡಿರುವ ಯಶೋದಮ್ಮ ಎಂಬುವವರು ಸಾಗುವಳಿ ಚೀಟಿ ಮತ್ತು ಜಾಗಕ್ಕಾಗಿ ಹೋರಾಟ ನಡೆಸುತ್ತಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಜಿಲ್ಲಾಡಳಿತ ಭವನದ ಕೂಗಳತೆ ದೂರದಲ್ಲಿರುವ ದೇವನಹಳ್ಳಿ ತಾಲೂಕಿನ ಮಾಯಸಂದ್ರ ಗ್ರಾಮದ ಸರ್ವೆ ನಂಬರ್ 40ರ ಸರ್ಕಾರಿ ಗೋಮಾಳ ಜಾಗದಲ್ಲಿ ಜ್ಯೋತಿಪುರದ ಈಶ್ವರ್ ಬಾಬು ಗ್ರೇ ಗ್ರಾನೈಟ್ ಕಲ್ಲು ಗಣಿಗಾರಿಕೆ ನಡೆಸಲು ಮುಂದಾಗಿದ್ದು, ಇದೇ ಸರ್ವೆ ನಂಬರ್ನಲ್ಲಿ ನಮೂನೆ 53ರಲ್ಲಿ ಅರ್ಜಿ ಹಾಕಿಕೊಂಡಿರುವ ಯಶೋದಮ್ಮ ಎಂಬುವರು ಸಾಗುವಳಿ ಚೀಟಿ ಮತ್ತು ಜಾಗಕ್ಕಾಗಿ ಹೋರಾಟ ನಡೆಸ್ತಾ ಇದ್ದಾರೆ.
ಸರ್ವೆ ನಂಬರ್ 40ರಲ್ಲಿ ಸುಮಾರು 32 ಎಕರೆ ಸರ್ಕಾರಿ ಗೋಮಾಳ ಇದ್ದು ಅದರಲ್ಲಿ ಗ್ರೇ ಗ್ರಾನೈಟ್ ಕಲ್ಲು ಗಣಿಗಾರಿಕೆ ಈಗಾಗಲೇ ಸುತ್ತಲೂ ನಡೆಯುತ್ತಿದ್ದು ಇದೀಗ ಇದೇ ಸರ್ವೆ ನಂಬರ್ 40ರಲ್ಲಿ ಗ್ರಾನೈಟ್ ಕಲ್ಲು ಗಣಿಗಾರಿಕೆ ಅನುಮತಿದಾರರು ಮತ್ತು ಸಾಗುವಳಿ ಸಿಗದ ನಮೂನೆ 53ರ ಅರ್ಜಿದಾರರ ಮಧ್ಯೆ ಜಟಾಜಟಿ ನಡೆದಿದೆ. ಈಗಾಗಲೇ ಪೊಲೀಸ್ ಠಾಣೆಯಲ್ಲಿಯೂ ಸಹ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಚರ್ಚಿಸಲಾಗಿದ್ದು ಇನ್ನು ಅದು ಇತ್ಯರ್ಥಗೊಂಡಿಲ್ಲ. ಅಧಿಕಾರಿಗಳು ಸ್ಥಳ ಪರಿಶೀಲಿಸಿ ಸೂಕ್ತ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕು ಎಂಬುದು ಯಶೋದಮ್ಮ ಮತ್ತು ಈಶ್ವರ ಬಾಬು ಇಬ್ಬರೂ ಒತ್ತಾಯಿಸಿದ್ದಾರೆ. ಸುಮಾರು 25 ವರ್ಷಗಳಿಂದ ಈ ಜಾಗದಲ್ಲಿ ಬೆಳೆ ಇಟ್ಕೊಂಡು ಜೀವನ ಸಾಗಿಸ್ತಾ ಇದ್ದೇವೆ. ಇದೀಗ ಏಕಾಏಕಿ ಈಶ್ವರ ಬಾಬು ಎನ್ನೋರು 2 ವರ್ಷಗಳಿಂದ ಬೆಳೆ ನಾಶ ಮಾಡ್ತಾ ಬಂದಿದ್ದಾರೆ. ನಮ್ಮ ಜಾಗದಲ್ಲಿ ರಾತ್ರೋರಾತ್ರಿ ಜೆಸಿಬಿ ಮೂಲಕ ಸರ್ಕಾರಿ ಜಾಗದಲ್ಲಿ ಗಣಿಗಾರಿಕೆ ನಡೆಸಲು ಮುಂದಾಗಿ ನಮಗೆ ಸಮಸ್ಯೆ ಮಾಡ್ತಾ ಇದ್ದಾರೆ ಅಂತ ಯಶೋದಮ್ಮ ಆರೋಪಿಸಿದ್ದಾರೆ. ಮೀನು ಮಾಡಿಕೊಂಡು ದುಡ್ಕೊಂಡು ತಿಂತಾ ಇದ್ದೆ. ನಮ್ಮ ಗಂಡ ಇಲ್ಲ, ಮಕ್ಕಳು ಚಿಕ್ಕ ಚಿಕ್ಕವರು. ಇದರಲ್ಲಿ ದುಡ್ಕೊಂಡು ತಿಂತಾ ಇದ್ದಿದ್ದಕ್ಕೆ ಈಗ ಈಶ್ವರ ಬಾಬುನವರು ಬಂದು ನಾನು ಬೆಳೆ ಇಟ್ಟಿರೋದಕ್ಕೆ 2 ವರ್ಷದಿಂದ ನನ್ನ ಬೆಳೆ ಹಾಳು ಮಾಡಿ ನನಗೆ ತೊಂದರೆ ಮಾಡ್ತಾ ಇದ್ದಾರೆ ಸ್ವಾಮಿ. ಇದಕ್ಕೆ ಪರಿಹಾರ ಸಿಗಬೇಕು ನನಗೆ. ಎಲ್ಲ ನಾಶ ಮಾಡಿದ್ದಾರೆ. ನಾವು ಬಡಬಗ್ಗರು ಕೂಲಿ ಮಾಡಬೇಕು, ತಿನ್ನಬೇಕು, ಇಂಥದ್ರಲ್ಲಿ ಬೆಳೆ ನಾಶ ಮಾಡಿರೋದ್ರಿಂದ ನಾನು ಇದೆಲ್ಲ ಮಾಡಿಸ್ತಾ ಇದ್ದೆ. ಈಗ ಬಂಡೆ ಇದೆಯಲ್ಲ ಸ್ವಾಮಿ ಪಕ್ಕದಲ್ಲಿ, ಈ ಬಂಡೆಗೋಸ್ಕರ ಬಂದ್ಬಿಟ್ಟು ಇದರಲ್ಲೂ ಬಂಡೆ ಇದೆ ತೆಗೆದು ನಾವು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಆಸೆಗೆ ದುರಾಸೆಗೆ ಬಂದು ಗೌರ್ಮೆಂಟ್ ಜಮೀನಿದು ನನಗೆ ಪಂಚಾಯತಿ ಮುಖಾಂತರ ಮಾಡ್ಕೊಂಡು ತಿನ್ನಮ್ಮ, ಇದರಲ್ಲಿ ದುಡ್ಕೊಂಡು ತಿನ್ನಮ್ಮ ಅಂತ ಹೇಳಿದ್ರು. ದುಡ್ಡು ತಿಂತಾ ಇದ್ದೆ. ಅದರಲ್ಲಿ ಬಂಡೆಗೋಸ್ಕರ ಈ ಥರ ಎಲ್ಲ ಮಾಡ್ತಾ ಇದ್ದಾರೆ ಸ್ವಾಮಿ. ನಿಮ್ಮ ಹೆಸರು? ಯಶೋದಮ್ಮ ಸರ್. ಇನ್ನು ಗಣಿ ಗುತ್ತಿಗೆದಾರ ಈಶ್ವರಬಾಬು ಮಾತನಾಡಿ, ನಮಗೂ ಅವರಿಗೂ ಯಾವುದೇ ವೈಯಕ್ತಿಕ ದ್ವೇಷ ಇಲ್ಲ. ಸರ್ಕಾರಕ್ಕೆ ಗ್ರೇ ಗ್ರಾನೈಟ್ ಗಣಿಗಾರಿಕೆ ನಡೆಸಲು 2013ರಲ್ಲಿ ಅಪ್ಲಿಕೇಶನ್ ಹಾಕಲಾಗಿತ್ತು. 2013ರಲ್ಲೇ 53ನಲ್ಲಿ ಅರ್ಜಿ ಹಾಕಿದ್ದೇವೆ ಅಂತ ಅರುಣ್ ಕುಮಾರ್ ಅನ್ನೋರು ಇಲ್ಲಿಗಲ್ ಗಣಿಗಾರಿಕೆ ನಡೆಸ್ತಾ ಇದ್ರು. ಇವರ ಮೇಲೆ FIR ಕೂಡ ನಡೆದಿದೆ. ನಾವು ಸರ್ಕಾರದ ಆದೇಶದಂತೆ ಲೀಗಲ್ ಆಗಿ ಗ್ರೇ ಗ್ರಾನೈಟ್ ಗಣಿಗಾರಿಕೆ ನಡೆಸಲು ಸರ್ಕಾರದಿಂದ ನೋಟಿಫಿಕೇಶನ್ ಸಹ ಪಡೆದುಕೊಂಡಿದ್ದೇವೆ. EC 1 ಆಗಬೇಕಾಗಿದೆ. ಅಷ್ಟರೊಳಗೆ ಇವರು ಇಲ್ಲ ಸಲ್ಲದ ತೊಂದರೆಯನ್ನ ನಮಗೆ ನೀಡ್ತಾ ಇದ್ದಾರೆ. EC ಬಂದ ನಂತರ ಕೂಡಲೇ ಪೊಲೀಸರ ರಕ್ಷಣೆ ಪಡೆದುಕೊಂಡು ಕೆಲಸ ಪ್ರಾರಂಭಿಸುತ್ತೇವೆ ಅಂತ ಸ್ಪಷ್ಟೀಕರಣ ನೀಡಿದರು. ನಾವು ಅಪ್ಲಿಕೇಶನ್ ಬಂಡೆಗೆ ಅಂತ ಅಪ್ಲಿಕೇಶನ್ ಹಾಕಿದ್ವಿ, ಗ್ರೇ ಗ್ರಾನೈಟ್ಗೆ. ಇಲ್ಲಿ 2013ರಲ್ಲಿ ನಾವು ಅಪ್ಲಿಕೇಶನ್ ಹಾಕಿದ್ಮೇಲೆ ಇವರು ಅರುಣ್ ಕುಮಾರ್ ಅಂತ, ಅದೇ ಯಶೋದಮ್ಮ ಅವ್ರ ಮಗ ಇದ್ದಾರಲ್ಲ, ಅರುಣ್ ಕುಮಾರ್ ಅವರು ಇಲ್ಲಿ ಇಲ್ಲೀಗಲ್ ಮೈನಿಂಗ್ ಮಾಡ್ತಾಯಿದ್ರು. ಅವರು ಆ್ಯಕ್ಚುಲಿ 53 ಅರ್ಜಿ ಹಾಕಿದ್ದೀನಿ ಅಂತ ಹೇಳ್ಬಿಟ್ಟು ಇಲ್ಲಿಗಲ್ ಮೈನಿಂಗ್ ಮಾಡ್ತಾಯಿದ್ರು. ಆವಾಗ ನಾವು 2013ರಲ್ಲೇ DC ಅವ್ರಿಗೆ, ಬೆಂಗಳೂರು ರೂರಲ್ DC ಅವ್ರಿಗೆ ಅರ್ಜಿ ಕೊಟ್ಟು, ನಾವು ಎಷ್ಟು ಹೇಳಿದ್ರು ಕೇಳಿದಿರಾಗಿ ಇಲ್ಲಿಗಲ್ ಮಾಡ್ತಾಯಿದ್ರು. ಅರ್ಜಿ ಕೊಟ್ಟು ಅವ್ರನ್ನ ಕರ್ಕೊಂಬಂದು ರೈಡ್ ಮಾಡಿಸಿ ಅವ್ರ ಮೇಲೆ FIR ಎಲ್ಲ ಆಗಿದೆ ನೋಡಿ. ಅವ್ರ ಮೇಲೆ FIR ಆಗಿದೆ, ಅರುಣ್ ಕುಮಾರ್ ಮೇಲೆ FIR ಆಗಿದೆ. ಆಯ್ತಾ? ಈಗ ನಮಗೆ ಹೈಕೋರ್ಟಿಂದ ಡೈರೆಕ್ಷನ್ಸ್ ಕೊಡಿಸಿ ನಾವು ನೋಟಿಫಿಕೇಷನ್ ಎಲ್ಲ ಇಶ್ಯೂ ಆಗಿದೆ. ಸರ್ಕಾರದಿಂದ ನೋಟಿಫಿಕೇಷನ್ ಇಶ್ಯೂ ಮಾಡಿಕೊಟ್ಟವ್ರೆ. ತಹಶೀಲ್ದಾರರು, DC ಅವರು ಮತ್ತು AC ಸಾಹೇಬರು ಮತ್ತು ADLR ಅವರು, ಮೈನ್ಸ್ ಆ್ಯಂಡ್ ಜಿಯಾಲಜಿ ಅವರು ಎಲ್ಲ ಒಟ್ಟಿಗೆ ಜಾಯಿಂಟ್ ಇನ್ಸ್ಪೆಕ್ಷನ್ ಮಾಡಿ ನಮಗೆ ಎಲ್ಲ NOCಗಳು ಕೊಟ್ಟಿದ್ದಾರೆ. ಫಾರೆಸ್ಟು ಎಲ್ಲ NOC ಬಂದಿದೆ. ನಮಗೆ ಸರ್ಕಾರದಿಂದ ನೋಟಿಫಿಕೇಷನ್ ಇಶ್ಯೂ ಮಾಡಿಕೊಟ್ಟಿದ್ದಾರೆ. ಇನ್ನು EC 1 ಆಗಬೇಕು ನಮಗೆ. EC ಆಗಿದ ತಕ್ಷಣ ನಾವು ಲೀಸ್ ಎಕ್ಸಿಕ್ಯೂಟ್ ಮಾಡಿಸ್ಕೊಂಡು ಕೆಲಸ ಶುರು ಮಾಡ್ತೀವಿ. ಹೈದರ್ ಸಾಬ್, ಈ ನ್ಯೂಸ್ TV, ದೇವನಹಳ್ಳಿ. ಮಾಲೂರು ಹೊಸೂರು ಮುಖ್ಯ ರಸ್ತೆಯಲ್ಲಿ ಇರುವ ಸಾಲು ಮರದ ತಿಮ್ಮಕ್ಕ ವೃಕ್ಷೋದ್ಯಾನ ಕಳಪೆ ಕಾಮಗಾರಿಯಿಂದ ಕೂಡಿದ್ದು, ಸಾಲು ಮರದ ತಿಮ್ಮಕ್ಕ ವೃಕ್ಷೋದ್ಯಾನ ಅನುದಾನವನ್ನು ಅರಣ್ಯ ಅಧಿಕಾರಿಗಳು ನುಗ್ಗಿ ನೀರು ಕುಡಿದ ಆರೋಪದ ಬೆನ್ನಲ್ಲೇ ವರ್ಷಗಳು ಕಳೆದರೂ ವೃಕ್ಷೋದ್ಯಾನಕ್ಕೆ ಉದ್ಘಾಟನೆ ಭಾಗ್ಯ ಸಿಗದಂತಾಗಿದೆ. ಮಾಲೂರು ಪಟ್ಟಣದ ಕೂಗಳತೆ ದೂರದಲ್ಲಿರುವ ವಲಯಾರಣ್ಯದಲ್ಲಿ ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ರೂಪಿಸುತ್ತಿರುವ ಸಾಲು ಮರದ ತಿಮ್ಮಕ್ಕ ವೃಕ್ಷೋದ್ಯಾನ ಸಾರ್ವಜನಿಕರ ಬಳಕೆಗೆ ಮುಕ್ತಿಗೊಳಿಸಲು ಮಾಲೂರು ವಲಯ ಅರಣ್ಯ ಅಧಿಕಾರಿಗಳಿಗೆ ಪುರುಸೊತ್ತೇ ಸಿಕ್ತಿಲ್ಲ. ಮಾಲೂರು ಪಟ್ಟಣದಲ್ಲಿ ಹೇಳಿಕೊಳ್ಳಲು ಒಂದು ಸರಿಯಾದ ಉದ್ಯಾನವನ ಇಲ್ಲದೆ ಟ್ರೀ ಪಾರ್ಕ್ ನಿರ್ಮಾಣ ಆರಂಭವಾದಾಗ ಪರಿಸರ ಪ್ರೇಮಿಗಳಲ್ಲಿ ಸಂತಸ ಉಂಟಾಗಿತ್ತು. ಟ್ರೀ ಪಾರ್ಕ್ನಲ್ಲಿ ಸುತ್ತಾಡಿ ಪ್ರಕೃತಿಯ ಸೊಬಗನ್ನು ಕಣ್ತುಂಬಿಸಿಕೊಳ್ಳುವ ಸ್ಥಳೀಯರ ಆಸೆ ಸದ್ಯಕ್ಕಂತೂ ಈಡೇರುವ ಲಕ್ಷಣಗಳು ಕಾಣುತ್ತಿಲ್ಲ. ಅಧಿಕಾರಿಗಳಿಗೂ ಇಚ್ಛಾಶಕ್ತಿಯೂ ಇದ್ದಂತಿಲ್ಲ. ಕೇವಲ ವೃಕ್ಷೋದ್ಯಾನದಲ್ಲಿ ವೀಕ್ಷಣೆ ಮಾತ್ರವಲ್ಲದೆ ಅಲ್ಲಿ ವಾಯುವಿಹಾರ, ಮಕ್ಕಳಿಗೆ ಆಟ ಆಡಲು ಜಾರುಬಂಡಿ, ತಿರುಗುವ ಚಕ್ರ, ತೂಗುಯಾಲೆ, ಇಳಿಜಾರು ಬಂಡೆ, ಬೆಟ್ಟ ಹತ್ತುವ ಪ್ರತಿಕೃತಿ, ಕುದುರೆ ಮೇಲೆ ಕುಳಿತು ಆಡುವ ಆಟಿಕೆ ಸೇರಿದಂತೆ ಅನೇಕ ಆಟಿಕೆಗಳ ಪರಿಕರಣಗಳನ್ನು ಅಳವಡಿಸಲಾಗಿದೆ. ಆದರೆ ಇವೆಲ್ಲ ತುಕ್ಕು ಹಿಡಿದು ಯಾವುದೇ ಪ್ರಯೋಜನಕ್ಕೆ ಬಾರದಂತೆ ಆಗಿದೆ. ವೃಕ್ಷೋದ್ಯಾನದ ಮುಖ್ಯ ದ್ವಾರಕ್ಕೆ ಕಳಪೆ ಕಾಮಗಾರಿಯಿಂದ 2 ಗೋಡೆ ನಿರ್ಮಿಸುತ್ತಿರುವ ಕಾಂಪೌಂಡ್ ಗೋಡೆ ನಿರ್ಮಾಣ ಹಂತದಲ್ಲೇ ಕುಸಿದು ಬಿದ್ದಿದೆ.
ಸುಮಾರು 60 ಲಕ್ಷಕ್ಕೂ ವೆಚ್ಚದಲ್ಲಿ ವೃಕ್ಷೋದ್ಯಾನ ಯೋಜನೆ ರೂಪಿಸಿದ್ದು ಮೊದಲ ವರ್ಷದಲ್ಲಿ 40 ಲಕ್ಷ ರೂಪಾಯಿ ಬಿಡುಗಡೆಯಾಗಿದೆ. ಮಾಲೂರು ತಾಲೂಕಿನ ಅರಣ್ಯ ವಲಯ ಅಧಿಕಾರಿಗಳು ಬಂದ ಅನುದಾನವನ್ನು ನುಂಗಿ ನೀರು ಕುಡಿದು ಬೇಜವಾಬ್ದಾರಿಯಿಂದ ವರ್ತಿಸಿದ್ದಾರೆ ಅನ್ನೋ ಆರೋಪವೂ ಕೇಳಿಬಂದಿದೆ. ಕೇಶವ್, ಈ ನ್ಯೂಸ್ ಟಿವಿ, ಮಾಲೂರು. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇಷ್ಟಕ್ಕೆಲ್ಲ ಹಣ ಹೇಗ್ ಹೊಂದ್ಸೋದು ಅಂತ ಟೆನ್ಷನ್ ಅಲ್ಲಿದ್ದೀರಾ? ಇರೋ ಚಿನ್ನನ ಅಡ ಇಡೋಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಬೇಕು. ಬೇಡ, ಮಾರ್ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನೀವ್ ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. Hindustan Gold Company. It's your company. ಗೋಗೋಸ್ ಆನ್ ದಿ ಗೋ ಇದೀಗ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ರೆಸ್ಟೋರೆಂಟ್ಗಳು, ಹಣ್ಣು ಹಾಗೂ ತರಕಾರಿಗಳು, ಸಿಹಿ ತಿನಿಸುಗಳು, ದಿನಸಿ ಪದಾರ್ಥಗಳು, ಚಾಟ್ಸ್ ಹಾಗೂ ಮೀನು ಮತ್ತು ಮಾಂಸ ಇವೆಲ್ಲವೂ ನಿಮ್ಮ ಮನೆಯ ಬಾಗಿಲಲ್ಲಿ. ಈಗಲೇ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ. ಪ್ಲೇಸ್ಟೋರ್ ಹಾಗೂ ಆಪ್ ಸ್ಟೋರ್ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ www.gogos.in ಗೆ ಭೇಟಿ ನೀಡಿ. ಮೊದಲ ಆರ್ಡರ್ ಮೇಲೆ 50% ರಿಯಾಯಿತಿ ಪಡೆಯಿರಿ. ಕೂಪನ್ GOGOZ50. ನಿಮ್ಮ ಲೋಕಲ್ ಮಾರ್ಕೆಟ್ ಈಗ ಆನ್ಲೈನ್. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಸೀಮೆ ಸುಣ್ಣದ ಬಳಪದಲ್ಲಿ ತನ್ನ ಕೈಚಳಕದಿಂದ ಅನೇಕ ಕಲಾಕೃತಿಗಳನ್ನು ರಚಿಸಿ ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡಿರುವ ಚಿಂತಾಮಣಿಯ ಮಂಜುಳಾ ಶ್ರೀನಿವಾಸ್ ಗುಪ್ತಾರವರಿಗೆ ಚೆನ್ನೈನ ಇಂಟರ್ನ್ಯಾಷನಲ್ ಆಂಟಿ ಕರಪ್ಷನ್ ಅಂಡ್ ಹ್ಯೂಮನ್ ರೈಟ್ಸ್ ಕೌನ್ಸಿಲ್ನಿಂದ ಗೌರವ ಡಾಕ್ಟರೇಟ್ ನೀಡಿ ಗೌರವಿಸಿದ್ದಾರೆ. ಚಿಂತಾಮಣಿ ನಗರದ ಎಂಜಿ ರಸ್ತೆಯಲ್ಲಿ ವಾಸವಾಗಿರುವ ಮಂಜುಳಾ ಶ್ರೀನಿವಾಸ್ ಗುಪ್ತಾರವರು ಹಲವು ವರ್ಷಗಳಿಂದ ಸೀಮೆ ಸುಣ್ಣದ ಬಳಪ ಸೇರಿದಂತೆ ಹಲವು ಬಗೆಯ ವಸ್ತುಗಳಲ್ಲಿ ಕೆತ್ತನೆ ಮಾಡಿರುವ ವಿವಿಧ ಬಗೆಯ ಕಲಾಕೃತಿಗಳು ಮತ್ತು ವಿವಿಧ ಭಾಷೆಯ ಅಕ್ಷರಗಳು, ಜಗತ್ತಿನಲ್ಲಿ ಪ್ರಸಿದ್ಧಿ ಪಡೆದಿರುವ ಪ್ರಮುಖ ಪ್ರವಾಸಿ ತಾಣಗಳ ಚಿತ್ರಗಳು ಹಾಗೂ ವಿವಿಧ ಬಗೆಯ ಪ್ರಯೋಗಗಳಿಂದಾಗಿ ಸಾರ್ವಜನಿಕರ ಗಮನ ಸೆಳೆದಿದ್ದರು. ಚಾಕ್ಪೀಸ್ನಲ್ಲಿ ಕೇವಲ 1 ಸೆಂಟಿಮೀಟರ್ನಲ್ಲಿ ಭಾರತದ ನಕ್ಷೆಯನ್ನು ತಯಾರಿಸಿದ್ರು. 5 ಮಿಲಿಮೀಟರ್ನಲ್ಲಿ ಅಕ್ಷರಗಳನ್ನು, ಅಂಕಿಗಳನ್ನು ತಯಾರಿಸಿದ್ದು ಇವರ ಕಲಾಕೃತಿಗಳನ್ನು ಮೆಚ್ಚಿ ಈಗಾಗಲೇ ವಜ್ರ ವರ್ಲ್ಡ್ ರೆಕಾರ್ಡ್, ಅಸಿಸ್ಟ್ ವರ್ಲ್ಡ್ ರೆಕಾರ್ಡ್, ಇಂಡಿಯನ್ ಬುಕ್ ಆಫ್ ರೆಕಾರ್ಡ್, ಇಂಡಿಯನ್ ಸ್ಟಾರ್ ಬುಕ್ ಆಫ್ ರೆಕಾರ್ಡ್ಸ್, ಕಲಾಂ ಬುಕ್ ಆಫ್ ರೆಕಾರ್ಡ್ ಸೇರಿದಂತೆ ಹಲವಾರು ಪ್ರಶಸ್ತಿಗಳನ್ನು ಇವರು ಪಡೆದಿದ್ದಾರೆ. ಇನ್ನು ಚೆನ್ನೈನ ಇಂಟರ್ನ್ಯಾಷನಲ್ ಆಂಟಿ ಕರಪ್ಷನ್ ಅಂಡ್ ಹ್ಯೂಮನ್ ರೈಟ್ಸ್ ಕೌನ್ಸಿಲ್ನಿಂದ ಚೆನ್ನೈನಲ್ಲಿ ಆಗಸ್ಟ್ 14ರಂದು ನಡೆದ ಕಾರ್ಯಕ್ರಮದಲ್ಲಿ ಗೌರವ ಡಾಕ್ಟರೇಟ್ ನೀಡಿ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಿದ್ದು ಡಾಕ್ಟರ್ ಮಂಜುಳಾ ಶ್ರೀನಿವಾಸ್ ಗುಪ್ತಾರ್ ಅವರಿಗೆ ಹಲವು ಸಂಘ ಸಂಸ್ಥೆಗಳು ಅಭಿನಂದನೆಗಳನ್ನು ಸಲ್ಲಿಸಿವೆ. ಬಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಜೀತದಿಂದ ವಿಮುಕ್ತಿಯಾದವರಿಗೆ ಪುನರ್ವಸತಿ ಕಲ್ಪಿಸುವ ಬಗ್ಗೆ ಹೊಸ ಮಾರ್ಗದಲ್ಲಿ ಚಿಂತನೆ ನಡೆದಿದೆ. ಇದೇನಾದರೂ ಯಶಸ್ವಿಯಾದರೆ ರಾಜ್ಯದ ಎಲ್ಲ ಜೀತ ವಿಮುಕ್ತರಿಗೂ ಬದುಕನ್ನು ಕಟ್ಟಿಕೊಳ್ಳಲು ನೆರವಾಗಲಿದೆ ಎಂದು ಜೀತ ವಿಮುಕ್ತಿ ಕರ್ನಾಟಕದ ಜಿಲ್ಲಾ ಸಂಚಾಲಕ ಮುನಿಯಪ್ಪ ತಿಳಿಸಿದರು. ಶಿಡ್ಲಘಟ್ಟ ನಗರದಲ್ಲಿನ ಪ್ರವಾಸಿ ಮಂದಿರದಲ್ಲಿ ಜೀವಿಕಾ ಸಂಘಟನೆಯಿಂದ ಸುದ್ದಿಗೋಷ್ಠಿ ನಡೆಯಿತು. ಜೀವಿಕಾದ ಜಿಲ್ಲಾ ಸಂಚಾಲಕ ಮುನಿಯಪ್ಪ ಮಾತನಾಡಿ, ರಾಜ್ಯದಲ್ಲಿ ಕಿರಣ್ ಕಮಲ್ ಪ್ರಸಾದ್ ಹಾಗೂ ವಿ ಗೋಪಾಲ್ ಅವರ ನೇತೃತ್ವದಲ್ಲಿ 2 ಬಣಗಳು ಜೀವಿಕಾ ಸಂಘಟನೆಯಲ್ಲಿ ತೊಡಗಿದ್ದು, ನಾವು ವಿ ಗೋಪಾಲ್ ಅವರ ನಾಯಕತ್ವದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇವೆ ಎಂದರು. ಜೀವಿಕಾದಿಂದ ವಿಮುಕ್ತಿ ಪಡೆದವರಿಗೆ ಪುನರ್ವಸತಿಗಾಗಿ ಇದೀಗ ಪುರುಷರಿಗೆ 2 ಲಕ್ಷ, ಮಹಿಳೆಯರಿಗೆ 1 ಲಕ್ಷ ಹಾಗೂ ವಿಕಲಚೇತನರಿಗೆ 3 ಲಕ್ಷ ರೂಪಾಯಿ ಅನುದಾನ ನೀಡುವ ಯೋಜನೆ ಇದೆ. ಆದರೆ ಇದೀಗ ಅವರ ಅಗತ್ಯವನ್ನು ಪೂರೈಸುವ ನಿಟ್ಟಿನಲ್ಲಿ ಚಿಂತನೆಗಳು ನಡೆಯುತ್ತಿವೆ. ಕೌಶಲ್ಯ ತರಬೇತಿ, ಉದ್ಯೋಗ ತರಬೇತಿ, ವ್ಯಾಪಾರ, ಜಮೀನು ನೀಡುವುದು, ಜಮೀನು ಇದ್ದಲ್ಲಿ ಕೊಳವೆ ಬಾವಿ ಕೊರೆಸುವುದು, ಹೀಗೆ ನಾನಾ ರೀತಿಯಲ್ಲಿ ಅವರು ಅವರ ಬದುಕನ್ನು ರೂಪಿಸಿಕೊಳ್ಳಲು ಅಗತ್ಯವಾದ ರೀತಿಯಲ್ಲಿ ನೆರವಾಗಲು ಚಿಂತನೆ ನಡೆದಿವೆ. ಜೀತದಾಳುಗಳಿಗೆ ಅವರ ಬದುಕನ್ನು ರೂಪಿಸಿಕೊಂಡು ಸ್ವತಂತ್ರವಾಗಿ ಸ್ವಾಭಿಮಾನದ ಬದುಕನ್ನು ನಡೆಸಲು ಅನುಕೂಲ ಆಗಲಿದೆ ಎಂದರು.
ಸುಮಾರು ನಮ್ಮ ವಿಪ್ರೋ ಸಂಸ್ಥೆ ಅವರು ನೀಡಿದಂಥ ಒಂದು ಅನುದಾನದಲ್ಲಿ ಶಿಕ್ಷಣದ ಬಗ್ಗೆ ಕೂಡ ಕೆಲಸ ಮಾಡಿದ್ದೀವಿ. ಹಾಗೆಯೇ ಹೊರಗಡೆ ಇರ್ತಕ್ಕಂಥ ಮಹಿಳೆಯರೇನಿದ್ದಾರೆ, ನಮ್ಮ ಹಳ್ಳಿಗಳಲ್ಲಿರ್ತಕ್ಕಂಥ ಕೃಷಿ ಕೂಲಿ ಕಾರ್ಮಿಕರೇನಿದ್ದಾರೆ ಅವರೊಟ್ಟಿಗೆ ಕೂಡ ಕೆಲಸ ಮಾಡ್ತಾ ಮಹಿಳೆಯರನ್ನು ಸೇರಿಸಿ ಉಳಿತಾಯ ಮಾಡ್ತಕ್ಕಂಥದ್ದು, ಆ ಉಳಿತಾಯ ಮಾಡೋದ್ರಿಂದ ಏನು ಪ್ರಯೋಜನ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಅವರಿಗೆಲ್ಲ ಕೂಡ ಮನದಟ್ಟು ಮಾಡಿ ಆ ಒಂದು ಮಹಿಳಾ ಗುಂಪುಗಳನ್ನು ಕೂಡ ಸುಮಾರು 25 ಹಳ್ಳಿಗಳಲ್ಲಿ ನಾವು ಮಹಿಳಾ ಸಂಘಟನೆ ಮಾಡಿದ್ದೀವಿ. ಹಾಗೆಯೇ ಪುರುಷರನ್ನು ಜಿತ ಕಾರ್ಮಿಕರ ಜೊತೆಗೆ ಕೂಲಿ ಕಾರ್ಮಿಕರನ್ನು ಕೂಡ ಸೇರಿಸಿ ಸುಮಾರು 30 ಹಳ್ಳಿಗಳಲ್ಲಿ ಸಂಘಟನೆ ಮಾಡ್ಕೊಂಡು ಬಂದಿದ್ದೀವಿ. ಇನ್ನು ಈ ಸಂದರ್ಭದಲ್ಲಿ ಮಹಿಳಾ ಸಂಚಾಲಕಿ ಬಿಎನ್ ವೀಣಾ, ನಾಗರಾಜ್, ಅಪ್ಸರ್, ನರಸಿಂಹಮೂರ್ತಿ ಹಾಜರಿದ್ದರು. ವೀರಾಪುರ ಮಂಜುನಾಥ್, ಈ ನ್ಯೂಸ್ ಟಿವಿ, ಶಿಡ್ಲಘಟ್ಟ. ಚಿಕ್ಕಬಳ್ಳಾಪುರ ತಾಲೂಕು ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಒಕ್ಕೂಟದ ಶಿಬಿರ ಕಚೇರಿಯನ್ನ ಸುಮಾರು 60 ಲಕ್ಷ ವೆಚ್ಚದಲ್ಲಿ ನವೀಕರಿಸಲಾಗಿದ್ದು, ನವೀಕೃತ ಕಟ್ಟಡಕ್ಕೆ ಹೈಟೆಕ್ ಸ್ಪರ್ಶ ನೀಡಲಾಗಿದೆ. ಎಪಿಎಂಸಿ ಯಾರ್ಡ್ನಲ್ಲಿ ನಿರ್ಮಾಣವಾಗಿರುವ ಕಟ್ಟಡವನ್ನು ಇಂದು ನಿರ್ದೇಶಕ ಭರಣಿ ವೆಂಕಟೇಶ್ ಸರಳ ಪೂಜಾ ಕಾರ್ಯಕ್ರಮದ ಮೂಲಕ ಲೋಕಾರ್ಪಣೆ ಮಾಡಿದರು. ಚಿಕ್ಕಬಳ್ಳಾಪುರ ನಗರದ ಎಪಿಎಂಸಿ ಯಾರ್ಡ್ನ ಆವರಣದಲ್ಲಿರುವ ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಸಹಕಾರ ಸಂಘಗಳ ಒಕ್ಕೂಟದ ನವೀಕೃತಗೊಂಡ ಶಿಬಿರ ಕಚೇರಿಯನ್ನು ಗುರುವಾರ ಲೋಕಾರ್ಪಣೆಗೊಳಿಸಲಾಯಿತು. ಸುಮಾರು 60 ಲಕ್ಷ ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವ ಕಟ್ಟಡಕ್ಕೆ ಹೈಟೆಕ್ ಸ್ಪರ್ಶ ನೀಡಲಾಗಿದೆ. ಹೊಸದಾಗಿ ನಿರ್ಮಾಣಗೊಂಡಿರುವ ಕಟ್ಟಡದಲ್ಲಿ ಎಪಿಸಿಎಸ್ ಕಾರ್ಯದರ್ಶಿಗಳ ಸಭೆ, ಅಧ್ಯಕ್ಷರು ಮತ್ತು ನೌಕರರ ಸಭೆ, ವಿಸ್ತೃತ ಅಧಿಕಾರಿಗಳಿಗೆ ತರಬೇತಿ ಇತ್ಯಾದಿ ನಡೆಸಲು ಪ್ರತ್ಯೇಕವಾದ ಸಭಾಂಗಣ, ಕಂಪ್ಯೂಟರೀಕರಣ, ಡಿಜಿಟಲ್ ಸೌಂಡ್ ಸಿಸ್ಟಮ್, ಹೊರಗಡೆ ಬಾಡಿಗೆಗೆ ಇದ್ದ ಮಾರ್ಕೆಟಿಂಗ್ ಕಚೇರಿ, ಮಿಲ್ಕ್ ಪಾರ್ಲರ್ ಸೇರಿದಂತೆ ಎಲ್ಲಾ ಕಚೇರಿಗಳು ಈಗ ಒಂದೇ ಕಟ್ಟಡದಲ್ಲಿ ಕಾರ್ಯನಿರ್ವಹಿಸಲು ಅನುಕೂಲ ಕಲ್ಪಿಸಲಾಗಿದೆ. ನಿರ್ದೇಶಕ ಭರಣಿ ವೆಂಕಟೇಶ್ ಲೋಕಾರ್ಪಣೆಗೊಳಿಸಿ ಕಟ್ಟಡದ ಕುರಿತು ಮಾಹಿತಿ ನೀಡಿದರು. ಅಧ್ಯಕ್ಷರುಗಳು ಮತ್ತು ರೈತರುಗಳು, ಕಾರ್ಯದರ್ಶಿಗಳು ಕುಂತ್ಕೊಳ್ಳೋದಕ್ಕೆ ವ್ಯವಸ್ಥೆ ಕಮ್ಮಿ ಇತ್ತು. ಮತ್ತು ಪ್ರತಿಯೊಂದು ಕ್ವಾಲಿಟಿ ಮೀಟಿಂಗು ಮತ್ತು ಸ್ಟಾಫ್ ಮೀಟಿಂಗ್ ಕರೆದಾಗ ಕುಂತ್ಕೊಳ್ಳೋ ಆಸನ ವ್ಯವಸ್ಥೆ ಕಮ್ಮಿ ಇತ್ತು. ಹಾಗಾಗಿ KEB ಚೌಟ್ರಿಗಳಲ್ಲಿ ಮತ್ತು ಅಲ್ಲಿ ಇಲ್ಲಿ ಬಾಡಿಗೆಗೆ ತಗೊಂಡು ನಾವು ಮಾಡ್ಕೊಳ್ಳೋ ಪರಿಸ್ಥಿತಿ ನಮ್ಮ ಚಿಕ್ಕಬಳ್ಳಾಪುರ ಶಿಬಿರ ಕಚೇರಿ ಇತ್ತು. ಆಲ್ಟ್ರೇಷನ್ ಕೆಲಸ ನಾವು ಒಂದು 6 ತಿಂಗಳಲ್ಲಿ ಮಾಡಬೇಕು ಅಂತಿತ್ತು. ಕರೋನಾ ಸಂಕಷ್ಟದಿಂದ ಈ 1 ವರ್ಷ ಕಾಲಾವಧಿ ಹಿಡಿಸ್ತು. ಜನತೆಗೂ ತಮ್ಮಲ್ಲಿ ಕೇಳ್ಕೊಳ್ಳೋದು ಏನಂದರೆ, ಈ ಬಾಡಿಗೆ ಕಟ್ಟಡದಲ್ಲಿ ಏನಿದ್ವಿ ಇವತ್ತಿಂದ ಇಲ್ಲಿ ಪ್ರಾರಂಭ ಆಗಿದೆ. ಹಾಗಾಗಿ ತಾವು ಇಲ್ಲಿ ಬಂದು ನಮ್ಮಲ್ಲಿ ನಮ್ಮ ಸಮಸ್ಯೆಯಿಂದ ಏನೇ ಸಮಸ್ಯೆಗಳಿದ್ರು ಇಲ್ಲಿ ನಿವಾರಿಸ್ತೀವಿ ಅಂತ. ಇನ್ನು ನವೀಕೃತ ಕಟ್ಟಡ ಲೋಕಾರ್ಪಣೆಗೆ ಕೋಚಿಮೂಲ್ ವ್ಯವಸ್ಥಾಪಕ ನಿರ್ದೇಶಕರು ಮಹೇಶ್, ಶಿಬಿರ ಕಚೇರಿ ವ್ಯವಸ್ಥಾಪಕರು ಶಂಕರ್, ಚದಲಪುರ ನಾರಾಯಣಸ್ವಾಮಿ, ಯಲವಹಳ್ಳಿ ರಮೇಶ್, ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಮೋಹನ್ ರೆಡ್ಡಿ, ಕಾಕಲಚಿಂತ ರಾಜಣ್ಣ ಹಾಗೂ ಕಾಂಗ್ರೆಸ್ ಮುಖಂಡರುಗಳು ಹಾಜರಾಗಿ ಶುಭ ಕೋರಿದರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಲಕ್ಷ್ಮೀ ಬಾರಮ್ಮ, ಭಾಗ್ಯದ ಲಕ್ಷ್ಮೀ ಬಾರಮ್ಮ. ನಾಡಿನ ಸಮಸ್ತ ಜನತೆಗೆ ಹಾಗೂ ನೆಲಮಂಗಲ ತಾಲೂಕಿನ ನಾಗರಿಕರಿಗೆ ಶ್ರೀ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲ ಸೋಂಪುರ ಹೋಬಳಿ ಬಂಧುಗಳಿಗೂ ವರಮಹಾಲಕ್ಷ್ಮಿ ಸಕಲ ಇಷ್ಟಾರ್ಥವನ್ನು ಕರುಣಿಸಲಿ. ಆದಷ್ಟು ಬೇಗ ಕೋವಿಡ್ ದೂರವಾಗಲಿ ಎಂದು ಪ್ರಾರ್ಥನೆ. ಶುಭ ಕೋರುವವರು ನಿಡವಂದ ಕುಮಾರ್, ಜಿಲ್ಲಾ ಬಿಜೆಪಿ ರೈತ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಹಾಗೂ ಆಕಾಂಕ್ಷಿ, ಸೋಂಪುರ ತಾಲೂಕು ಪಂಚಾಯಿತಿ ಕ್ಷೇತ್ರ ಬಿಜೆಪಿ. ನಿಮಗೆ ಪತ್ರಿಕೋದ್ಯಮದಲ್ಲಿ ಆಸಕ್ತಿ ಇದೆಯಾ? ಸ್ಪಷ್ಟ ಉಚ್ಚಾರಣೆಯ ಜೊತೆಗೆ ಪ್ರಸಕ್ತ ವರ್ತಮಾನಗಳ ಅರಿವು ಇದೆಯಾ? ನೋಡಲು ಆಕರ್ಷಕವಾಗಿದ್ದೀರಾ? ಇನ್ನೇಕೆ ತಡ, ನಮ್ಮ ಸುದ್ದಿವಾಹಿನಿಯಲ್ಲಿ ನಿರೂಪಕಿಯರ ಅವಶ್ಯಕತೆ ಇದೆ. ಆಂಕರಿಂಗ್ ಮಾಡುವ ಆಸಕ್ತಿ ಇದ್ದರೆ ಈ ನ್ಯೂಸ್ ಟಿವಿ ತುಮಕೂರು ಪ್ರಾದೇಶಿಕ ಕಚೇರಿಗೆ ಸ್ವವಿವರಗಳೊಂದಿಗೆ ಸಂಪರ್ಕಿಸಿ. ಮೊಬೈಲ್ ಸಂಖ್ಯೆ 9481098621, 9019965419. ಕೂಡಲೇ ಸಂಪರ್ಕಿಸಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಕಳೆದ 2 ವರ್ಷಗಳಿಂದ ಕೊರೋನಾ ವೈರಸ್ನ ಮೊದಲನೇ ಹಾಗೂ 2ನೇ ಅಲೆ ಜನರಿಗೆ ಸಾಕಷ್ಟು ತೊಂದರೆ ನೀಡಿದರೂ ಸಹ ಜನತೆ ಇದ್ಯಾವುದನ್ನು ಲೆಕ್ಕಿಸದೆ ಈ ಬಾರಿಯ ವರಮಹಾಲಕ್ಷ್ಮಿ ಹಬ್ಬದ ಸಡಗರಕ್ಕಾಗಿ ಖರೀದಿಗೆ ಮುಗಿಬಿದ್ದಿದ್ರು.
ವಾಣಿಜ್ಯ ನಗರಿ ಚಿಂತಾಮಣಿಯಲ್ಲಿನ ISDMS ಮಾರುಕಟ್ಟೆಯಲ್ಲಿ ಹೂವು ಹಣ್ಣು ಹಂಪಲುಗಳ ಬೆಲೆ ಗಗನಕ್ಕೇರಿತು. ಹಾಗಿದ್ರೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮಕ್ಕೆ ಬೇಕಾದ ಅಗತ್ಯ ವಸ್ತುಗಳ ಖರೀದಿ ಮಾಡಲು ಜನತೆ ಅಂಗಡಿ ಮಳಿಗೆಗಳಿಗೆ ಕಿಕ್ಕಿರಿದು ತುಂಬಿದ್ದರು. ಈ ಹಬ್ಬಕ್ಕೆ ಬೇಕಾದಂತಹ ಹೂವು ಹಣ್ಣು ಹಂಪಲುಗಳ ಬೆಲೆ ಮಾರುಕಟ್ಟೆಯಲ್ಲಿ ಹೆಚ್ಚಾಗಿತ್ತು. ಹಾಗಿದ್ರೂ ಸಹ ವರಮಹಾಲಕ್ಷ್ಮಿಯನ್ನ ಒಲಿಸಿಕೊಳ್ಳಲು ಹಬ್ಬವನ್ನ ಮಾಡಲೇಬೇಕಾಗಿದ್ದರಿಂದ ಚಿಂತಾಮಣಿ ಮಾರುಕಟ್ಟೆಯಲ್ಲಿ ಹೂವು ಹಣ್ಣು ಹಂಪಲುಗಳ ಖರೀದಿ ಜೋರಾಗಿತ್ತು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಳುವಾಗಿದ್ದ ಚಿನ್ನಾಭರಣ ವಸ್ತುವಾಹನಗಳು ಮತ್ತೆ ಮಾಲೀಕರ ಕೈಗೆ ತಲುಪಿಸಿದ ಪೊಲೀಸರು. ಕಾನೂನು ಸುವ್ಯವಸ್ಥೆ ರಕ್ಷಣೆಗೆ ಪೊಲೀಸರ ಬದ್ಧತೆಗೆ IGP ಪ್ರಶಂಸೆ. ಗಣಿಗಾರಿಕೆ ಗುತ್ತಿಗೆ ಪಡೆಯಲು ಹಣಾಹಣಿ, ಒಂದೇ ಸರ್ವೆ ನಂಬರ್ ಜಮೀನು ಮಾಲೀಕತ್ವಕ್ಕೆ ಒಬ್ಬೊಬ್ಬರದು ಒಂದೊಂದು ವರಸೆ. ಸಾಲುಮರದ ತಿಮ್ಮಕ್ಕ ವೃಕ್ಷೋದ್ಯಾನಕ್ಕೆ ಅನುದಾನವೇನೋ ಖರ್ಚಾಯಿತು, ವರ್ಷಗಳು ಉರುಳಿದರೂ ಉದ್ಯಾನವನಕ್ಕೆ ಉದ್ಘಾಟನೆಯೇ ಇಲ್ಲ. ಸೃಜನಶೀಲ ಕ್ರಿಯಾಶೀಲತೆಗೆ ಒಲಿದು ಬಂದ ಪುರಸ್ಕಾರ, ಕಿರಿದರಲ್ಲಿ ಹಿರಿದನ್ನು ತೋರುವ ನೈಪುಣ್ಯತೆಗೆ ಜನರು ಫಿದಾ. ದಿನನಿತ್ಯದ ವೈಭವೀಕರಣವಿಲ್ಲದ ನೈಜ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ ಈ ನ್ಯೂಸ್ ಟಿವಿ. ವಂದನೆಗಳೊಂದಿಗೆ ಸ್ಮಿತಾ ಕಮಲ್.